ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನೋಡ್ರಿ, ಇವಾಗ ಕರೆಕ್ಟ್ ಬೆಳಿಗ್ಗೆ ಮುಂಜಾನೆ 5 ಗಂಟೆ 15 ನಿಮಿಷ ಆಗಿದೆ. ಇವತ್ತು ಡೇಟು 15ನೇ ತಾರೀಕು 3ನೇ ತಿಂಗಳು. ಸೊ ಬೆಳಿಗ್ಗೆನೇ ಬೆಂಗಳೂರಿಗೆ ಇವಾಗ ಬಿಡ್ತಾ ಇದ್ದೀನಿ. ಸೊ ಏನಂದರೆ ನೋಡ್ರಿ, ಈ ಥರ ಲಗೇಜ್ ಇವತ್ತು ಹೋಗಿ ಬೆಂಗಳೂರಿಗೆ ರೀಚ್ ಆದರೆ ನಾಳೆ ಗಾಡಿಗೆ ಆಕ್ಸೆಸರೀಸ್ ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಸೊ ಏನಂದರೆ ಆದಷ್ಟು ಬೆಳಿಗ್ಗೆ ಬೇಗ ಬಿಟ್ರೇ ಸ್ವಲ್ಪ ಬೇಗ ರೀಚ್ ಆಗೋದು. ಅದರ ಬೇರೆ ಬೇಸಿಗೆ ಕಾಲ ಇರೋದ್ರಿಂದ ಹೆವಿ ಬಿಸಿಲಿರುತ್ತೆ. ಹಾಯ್ ಫ್ರೆಂಡ್ಸ್, ಹೀಗಿದೆ ನೋಡಿರಿ ನನ್ನ ಲಾಗಿಂಗ್ ಸೆಟಪ್ಪು. ಇಷ್ಟೆಲ್ಲ ಕಂಪ್ಲೀಟ್ ಬಿಸಾಕಿಬಿಟ್ಟಿದ್ದೀನಿ ನೋಡಿರಿ. ಎಲ್ಲಿ ಅಂದರೆ ಅಲ್ಲಿ ಮೆಮೊರಿ ಕಾರ್ಡ್ಸ್ ಅಂತೂ ನಾವೊಂದು ವ್ಲಾಗ್ ಮಾಡಿ ವಿಡಿಯೋ ಯೂಟ್ಯೂಬ್ ಹಾಕೋದ್ರೊಳಗಡೆ ಎಷ್ಟು ಅಡಾಪ್ಟರ್ಗಳನ್ನ ತರಬೇಕು, ಎಷ್ಟು ಮೆಮೊರಿ ಕಾರ್ಡ್ಗಳನ್ನ ತರಬೇಕು ನೋಡಿರಿ. ಇಲ್ಲಿ ನೋಡಿ, ಒಂದು ಮೆಮೊರಿ ಕಾರ್ಡ್ 256 GB ಹೋಯಿತು, ಮುಗಿದೋಯ್ತು ಕತೆ. ಆಮೇಲೆ ಇನ್ನೊಂದು ಮೆಮೊರಿ ಕಾರ್ಡು 256 GB ಇದು ಹೋಯ್ತು. ಎರಡು ಹೊಸ್ದಾಗಿ ತರಿಸಿದ್ದೀನಿ ದುಡ್ಡು ಕೊಟ್ಟು. ಬಟ್ ಏನಂದರೆ ಎರಡು ವರ್ಕ್ ಆಗ್ತಿಲ್ಲ. ಎರಡು 256 GB ಟೋಟಲ್ 512 GB ನೋಡ್ರಿ. ಈ ಥರ ಆದರೆ ಏನಂದರೆ ಸಖತ್ ಬೇಜಾರಾಗುತ್ತೆ. ಯಾರಾದರೂ ಬಂದು ಅಣ್ಣ ನಿಮಗೆ ಯೂಟ್ಯೂಬಿಂದ ಎಷ್ಟು ದುಡ್ಡು ಬಂತು, ಎಲ್ಲಿಟ್ಟಿದ್ದಾರೆ ದುಡ್ಡು ಅಂತ ಕೇಳಿದ್ರೆ ಭಾಳ ಅಂದರೆ ಭಾಳ ರೋದನೆ. ಇವರು ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ, ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ಬಟ್ ಏನಂದರೆ ನೋಡ್ರಿ, ನಾವು ಯೂಟ್ಯೂಬ್ ವಿಡಿಯೋ ಹಾಕ್ತಾ ಇರೋದು ಜಸ್ಟ್ ಫಾರ್ ಒಂದು ನಾವು ಮೆಮರೀಸ್ನ ಸೇವ್ ಆಗುತ್ತಾ ನಮ್ಮ ಇವಾಗ ಪ್ರೆಸೆಂಟ್ ಇರೋದು ಅಂತೇಳಿ ಅಷ್ಟೇ. ಆಮೇಲೆ ಎಲ್ಲೆಲ್ಲಿ ಟ್ರಾವೆಲ್ ಮಾಡಿರ್ತೀವಿ ಅಲ್ಲೆಲ್ಲಿ ಸ್ವಲ್ಪ ಮೆಮರೀಸ್ಗಳನ್ನ ಸೇವ್ ಮಾಡಿ ಒಂದು ಯೂಟ್ಯೂಬ್ಗೆ ಹಾಕೋದ್ರಲ್ಲಿಂದ ಸ್ವಲ್ಪ ಒಂದು ಫ್ಯೂಚರ್ ಲೈಫ್ ಲಾಂಗ್ ಇರ್ತಾವೆ ಅಂತೇಳಿ ಒಂದು ನಂಬಿಕೆ ಮೇಲೆ ಅಷ್ಟೇ. ನಮಗೆಲ್ಲ ಗೊತ್ತಾಗೋಯ್ತು. ಇವಾಗ ನಾವು ಒಂದು ವಿಡಿಯೋ ಮಾಡಿ ಎಲ್ಲಾದರೂ ಫೋನಲ್ಲಿ ಇಲ್ಲಾಂದರೆ ಎಲ್ಲಾದರೂ ಒಂದು ಹಾರ್ಡ್ ಡಿಸ್ಕಲ್ಲಿ ಡಾಟಾ ಸ್ಟೋರೇಜ್ ಮಾಡಿ ಇಟ್ಕೊಂಡಂದರೆ ಅದು ಕಂಪ್ಲೀಟ್ ಲೈಫ್ ಲಾಂಗ್ ನಮ್ಮ ಹತ್ರ ಇರುತ್ತೋ ಇಲ್ಲ ಗೊತ್ತಿಲ್ಲ. ಬಟ್ ಬೈ ಚಾನ್ಸ್ ಯಾವತ್ತಾರು ಕಳೆದೋದ್ರೆ ಇಲ್ಲ ಯಾವತ್ತಾರು ಮುರಿದೋಯ್ತು ಮುಗಿದೋಯ್ತು, ಒಂದು ಮೆಮೊರೀಸೇ ಕೊಲ್ಯಾಪ್ಸ್ ಆಗುತ್ತೆ. ಸೊ ಹಂಗಾಗಿ ಯೂಟ್ಯೂಬಿಗೆ ಹಾಕೋದಕ್ಕಂತಲೇ ಈ ಥರ ಲಾಗಿಂಗ್ ಸೆಟಪ್ ಮಾಡ್ಕೊಂಡಿದ್ದೀನಿ. ಸೊ ಮಾತಾಡ್ಕೊಂತ ಇದಕ್ಕೆಲ್ಲ ಸಖತ್ ಅಂದರೆ ಸಖತ್ ದುಡ್ಡು ಆಗಿದೆ. ಎಲ್ಲಿಂದ ತರಲಿ ದುಡ್ಡು? ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ನೋಡಿರಿ, ಜಸ್ಟ್ ಒಂದು ಜೈ ಶ್ರೀರಾಮ್ ಅಂತೇಳಿ ಒಂದು ಶರ್ಟ್ ತಂದಿದ್ದೀನಿ. ಇದಕ್ಕೊಂದು 400 ರೂಪೀಸ್ ಬಿದ್ದಿದೆ ಶರ್ಟು ನೋಡಿ. ಬಟ್ ಏನಂದರೆ ಕಂಪ್ಲೀಟ್ ಎಲ್ಲಿಂದ್ರಲ್ಲಿ ಬಿಟ್ಟಾಕ್ಬಿಟ್ಟಿದ್ದೀನಿ. ಬಟ್ ಹಂಗೆ ಒಂದು ಸರಿ ಕಂಪ್ಲೀಟ್ ಸೆಟ್ ಆಗೋವರೆಗೂ ಯಾವುದಾದ್ರೂ ಸೆಟ್ ಆಗಲ್ವಾ ಕಿತ್ತು ಬಿಸಾಕ್ತಾ ಇರಬೇಕಷ್ಟೆ. ಏನಂದರೆ ಮೆಮೊರಿ ಕಾರ್ಡ್ ನಾನು ಏನಂದರೆ 256 GB ಮೆಮೊರಿ ಕಾರ್ಡು ಸ್ವಲ್ಪ ಕಡಿಮೆ ದುಡ್ಡಲ್ಲಿ ಸಿಗುತ್ತೆ ಅಂತೇಳಿ ಜಿಯೋ ಮಾರ್ಟಲ್ಲಿ ತಂದೆ 960 ರೂಪೀಸಿಗೆ ಒಂದು. ಬಟ್ ಅದು ವರ್ಕ್ ಆಗ್ತಿಲ್ಲ. ಸೊ ಅದನ್ನು ಏನಂತ ಹೇಳ್ಬೇಕು ನನಗಂತೂ ಗೊತ್ತಾಗ್ತಿಲ್ಲ. ಏನು ಫ್ರಾಡ್ ಅನ್ಬೇಕು, ಏನು ಅನ್ಬೇಕು, ನಾವೇನು ನಮ್ಮ ದುರದೃಷ್ಟಕ್ಕೆ ಹಂಗೆ ಬಂದಿದ್ದೇನೋ ಗೊತ್ತಿಲ್ಲ. ಇವಾಗ ಟೈಮ್ ಬಂದು 5 ಗಂಟೆ 3 ನಿಮಿಷ ಆಗಿದೆ. ಇವತ್ತು ಡೇಟ್ ಮಾರ್ಚ್ 15ನೇ ತಾರೀಕು. ಕಂಪ್ಲೀಟ್ ಸ್ವಲ್ಪ ಬೆಂಗಳೂರಿಗೆ ಹೋಗ್ಬೇಕು. ನನ್ನ ಗಾಡಿಗೆ ಆಕ್ಸೆಸರೀಸ್ ಹಾಕ್ಸ್ಬೇಕು, ಪ್ಯಾನಿಯರ್ಸ್ ಮತ್ತು ಸ್ಯಾಡಲ್ ಸ್ಟೇ ಅಂತೇಳಿ ಬೆಂಗಳೂರಿಗೆ ಹೋಗ್ತಿದ್ದೀನಿ. ಕಂಪ್ಲೀಟ್ ಏನಿಲ್ಲ ಅಂದ್ರೂ 1-1.5 ಲಕ್ಷ ರೂಪಾಯ್ದು ಮಟೀರಿಯಲ್ಸ್ ಇವಾಗ ನಾಳೆ ಇನ್ಸ್ಟಾಲ್ಮೆಂಟ್ ಮಾಡಬೇಕಾಗಿದೆ. ಏನಂದರೆ ನಂಬರ್ ಪ್ಲೇಟ್ ಬಂದಿಲ್ಲ, ಟೆಂಪ್ರರಿ ನಂಬರ್ ಕೂಡ ಕೊಟ್ಟಿಲ್ಲ. ಸೊ ಹೋಗೋಣ ಬನ್ನಿ, ಆನ್ ದಿ ವೇಲಿ ಮೀಟ್ ಆಗೋಣ. ಇದು ನನ್ನ ಹಿಮಾಲಯನ್ ಗಾಡಿ ಮೇಲೆ ಫಸ್ಟ್ ಟೈಮ್ ಲಾಂಗ್ ಜರ್ನಿ ಹೋಗ್ತಾಯಿದ್ದೀನಿ. ಸೊ ಯಾವ ಥರ ಇರುತ್ತೆ, ಏನಾದರೂ ಪ್ರಾಬ್ಲಮ್ಸಾ ಏನಂದರೆ, ಇವಾಗ ಗಾಡಿ ಬಗ್ಗೆ ರಿವ್ಯೂಸ್ ಹೇಳೋಣ ಅಂತಂದರೆ ಅಷ್ಟೊಂದು ನಾನು ಗಾಡಿ ತೊಗೊಂಡ್ಮೇಲೆ ಎಲ್ಲಿಗೂ ಲಾಂಗ್ ಜರ್ನಿ ಹೋಗಲಿಲ್ಲ. ಸೊ ಏನಂದರೆ ಮಿನಿಮಮ್ ಅಂದರೂ ಒಂದು 49 ಕಿಲೋಮೀಟರ್ಸ್ ಅಷ್ಟೇ ಓಡಿಸಿದ್ದೀನಿ ಇವಾಗ ಸದ್ಯ ನೋಡಿ. 50 ಕಿಲೋಮೀಟರ್ಸ್ ಆಗಿದೆ ಸದ್ಯ ನೋಡಿ. ಇವತ್ತು ಕಂಪ್ಲೀಟ್ ಗಾಡಿ ಬಗ್ಗೆ ಕೆಲವೊಂದು ಮಾಹಿತಿ ಗೊತ್ತಾಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಲಾಂಗ್ ಜರ್ನಿಲಿ ಸ್ವಲ್ಪ ಏನಾದರೂ ತೊಂದರೆನಾ, ಏನಾದರೂ ಕಂಫರ್ಟ್ ಇದೆ, ಯಾವ ಥರ ಇದೆ ಗಾಡಿ ಅಂತ ಎಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಆನ್ ದ ವೇಲಿ ಹೇಳ್ತಾ ಹೋಗ್ತೀನಿ. ಸೊ ಮೀಟ್ ಆಗೋಣ ಆನ್ ದ ವೇಲಿ. ಕೀ ಹಾಕಿದ ತಕ್ಷಣವೇ ಹಿಮಾಲಯನ್ ಅಂತೇಳಿ ಬರುತ್ತೆ ಬ್ರ್ಯಾಂಡ್ ನೇಮು. ಸೊ ಅದಾದಮೇಲೆ ಇಗ್ನಿಷನ್ ಆನ್ ಆಗುತ್ತೆ. ಒಂದು 5 ಸೆಕೆಂಡ್ ವೇಟ್ ಮಾಡಬೇಕು. ನಂತರ ಓಕೆ, ಲೆಟ್ಸ್ ಗೋ. ಜೈ ಶ್ರೀರಾಮ್.
ಸೀಟಿಂಗ್ ಪೊಸಿಷನ್ ಅಂತೂ ಸಖತ್ತಾಗಿದೆ. ಫುಲ್ ಎಷ್ಟು ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಅಂದರೆ ಭಾಳ ಅಂದ್ರೆ ಖುಷಿ ಆಗ್ತಿದೆ ನನಗೆ. ನೋಡ್ರಿ, ಫಸ್ಟ್ ಟೈಮ್ ಅದು ನನ್ನ ಡ್ರೀಮ್ ಬೈಕ್ ಹಿಮಾಲಯನ್ ಮೇಲೆ ಬೆಂಗಳೂರಿಗೆ ಹೋಗ್ತಿದ್ದೀನಿ. ಸ್ವಲ್ಪ ನನಗೆ ಇವಾಗಿನ ಜಸ್ಟ್ ಒಂದು 50 ಕಿಲೋಮೀಟರ್ಸ್ ಆಗಿದೆಯಲ್ಲ, ಇವಾಗ ಸೆಟ್ ಆಗ್ತಿದೆ ಬೈಕು. ಸ್ವಲ್ಪ ಹ್ಯಾಂಡಲ್ ಪೇನ್ ಆಗ್ತಿದೆ ನನಗೆ, ಸ್ವಲ್ಪ ರೈಟ್ ಸೈಡ್ ಪೇನ್ ಆಗ್ತಿದೆ. ಬಟ್ ಯಾಕೆ ಆಗ್ತಿದೆ ಅಂತ ನನಗೂ ಗೊತ್ತಿಲ್ಲ. ಸೊ ನೋಡೋಣ, ಅದೇನಾದರೂ ಹೊಸ ಗಾಡಿದ ಸಲುವಾಗಿ ಏನಾರು ಆ ಥರ ಆಗ್ತಿದೇನೋ ಏನೋ ಅಂತೇಳಿ ನನಗೆ ಗೊತ್ತಿಲ್ಲ. ಬಟ್ ಏನಂದರೆ ಇವಾಗ ಜಸ್ಟ್ ಒಂದು 10 ಕಿಲೋಮೀಟರ್ಸ್ ಬಂದಿದ್ದು, ಇವಾಗಲೇ ನನಗೆ ರಿವ್ಯೂ ಗೊತ್ತಾಗೋದಿಲ್ಲ. ಮಿನಿಮಮ್ ಒಂದು 100 200 ಒಂದು 300 ಕಿಲೋಮೀಟರ್ ಅದಾದಮೇಲೆ ಇದ್ರದ್ದು ಕಂಪ್ಲೀಟ್ ಏನು ಅಂತೇಳಿ ರಿವ್ಯೂ ಗೊತ್ತಾಗ್ಬೋದು. ಸೊ ನೋಡೋಣ ಬನ್ನಿ, ಹಾಗೆ ದಾರಿಲಿ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಬಟ್ ಏನಂದರೆ ನನಗೆ ಇದು ಕಂಪ್ಲೀಟ್ ವಿಂಡ್ ಶೀಲ್ಡ್ ಇದೆಯಲ್ಲ, ಸೊ ಅಷ್ಟೊಂದು ವೈಡ್ ಅಂತೇಳಿ ಕಾಣಿಸ್ತಿಲ್ಲ, ಅಷ್ಟೊಂದು ಎಫೆಕ್ಟ್ ಅಂತೇಳಿ ಅನ್ನಿಸ್ತಿಲ್ಲ. ಏನಂದರೆ ಕಂಪ್ಲೀಟ್ ಒಂದು ಹೆಲ್ಮೆಟ್ಗೆ ಫುಲ್ ವಿಂಡ್ ಕಂಪ್ಲೀಟ್ ಬಡಿತಿದೆ. ಇವಾಗ ಸದ್ಯ ಜಸ್ಟ್ ಏನಂದರೆ ಗಿಲ್ಕೆ ಸುಗೂರು ಕ್ರಾಸ್ ಮಾಡಿದೆ. ಬಟ್ ಏನಂದರೆ ನೋಡಿ ಯಾವ ಥರ ಇದೆ ಕ್ಲೈಮೇಟು. ನಮ್ಮ ರಾಯಚೂರು ಕಡೆ ಅಂತರೂ ಸಖತ್ ಬಿಸಿಲಾಗಿರುತ್ತೆ. ಬಟ್ ಅದ್ರ ಸಲುವಾಗಿ ಅಂತಲೇ ನಾನು 4 ಗಂಟೆಗೆ ಎದ್ದು ಎಲ್ಲ ಕಂಪ್ಲೀಟ್ ಗಾಡಿ ಎಲ್ಲ ರೆಡಿ ಮಾಡಿಕೊಂಡು ಬೆಂಗಳೂರಿಗೆ ಹೊರಡ್ತಿದ್ದೀನಿ. ಬಟ್ ಪ್ರಾಬ್ಲಮ್ ಏನಂದರೆ ಸ್ವಲ್ಪ ವಿಂಡ್ ನಾಯ್ಸ್ ಬರ್ತಿದೆ. ವಿಂಡ್ ನಾಯ್ಸು ಅದ್ರ ಸಲುವಾಗಿ ಬರ್ತಿದೆ ಅಂತೇಳಿ ನನಗೂ ಕೂಡ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ. ರೈಡಿಂಗ್ನಲ್ಲಿ ಇದ್ದಾಗ ಯಾವ ಥರ ರೆಕಾರ್ಡ್ ಆಗುತ್ತೆ, ಏನು ಕತೆ ಏನಿಲ್ಲ ಅಂತೇಳಿ ಕಂಪ್ಲೀಟ್ ಏನು ಗೊತ್ತಾಗೋದಿಲ್ಲ, ಏನಿಲ್ಲ. ನೋಡ್ರಿ, ಜಸ್ಟ್ ಇವಾಗ ಸೂರ್ಯೋದಯ ಆಗ್ತಾಯಿದೆ. ಏನು ಚೆನ್ನಾಗಿದೆ ಗುರು. ನಾವೇನಂದರೆ ಸೂರ್ಯ ನೆತ್ತಿ ಮೇಲೆ ಬಂದದ್ನಾಗೇ ಎದ್ದಾಳೋದು ಅಂತ ಏನಿಲ್ಲ ಅಂದರು 8 ಗಂಟೆ 8:30 9 ಗಂಟೆ ಟೈಮಿಗೆಲ್ಲ ಎದ್ದಾಳ್ತೀವಿ. ಇನ್ನೂ ಒಂದು ಏನಂದರೆ, ನಾನು ಒಂದು ಮಟೀರಿಯಲ್ಸ್ ಬಗ್ಗೆ ಹೇಳೋದೇನೆಂದರೆ, ಇದು ರೈಡಿಂಗ್ ಗ್ಲೌಸ್ ಇದಾವಲ್ಲ, ಪ್ರೋ ಬೈಕರ್ ಇದಂತರೂ ಯೂಸ್ ಮಾಡಲೇಬಾರ್ದು. ಏನಂದರೆ ಅಷ್ಟೊಂದು ಸೇಫ್ಟಿ ಇರೋದಿಲ್ಲ ಇದು ಪ್ರೋ ಬೈಕರ್ ಅಂತ. ಸುಮ್ಮನೆ ಜಸ್ಟ್ ಇವಾಗ ಏನಂದರೆ ಇಷ್ಟು ಒಂದು ಚೈನೀಸ್ ಪ್ರಾಡಕ್ಟ್, ಇವೆಲ್ಲ ಕಂಪ್ಲೀಟ್ ಚೈನೀಸ್ ಪ್ರಾಡಕ್ಟ್. ಜಸ್ಟ್ ಒಂದು 30 to 40 ಕಿಲೋಮೀಟರ್ಸ್ ಏನಲ್ಲಿ ಆ ಥರ ಏನಾರ ಬಿದ್ದನಂದರೆ ಜಸ್ಟ್ ಏನೋ ಒಂದು ಸಿಟಿ ರೈಡಿಗೆ ಸೂಟೇಬಲ್ಲು. ಬಟ್ ಏನಂದರೆ ಲಾಂಗ್ ರೈಡಿಗ್ಸ್ ಎಲ್ಲ, ಆಮೇಲೆ ಇದು ಸೇಫ್ಟಿಗೆ ಇದು ಅಲ್ವೇ ಅಲ್ಲ ಗ್ಲೌಸ್. ಬಟ್ ಏನಂದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಆದರೂ ಪರವಾಗಿಲ್ಲ. ಒಂದು 1000 ರೂಪೀಸ್ ಇಲ್ಲ ಒಂದು 1500 ರೂಪೀಸಲ್ಲಿ ಒಂದು ಒಳ್ಳೆ ಗ್ಲೌಸೇ ಬರ್ತವೆ. ಅಂಥ ಒಂದು ಗ್ಲೌಸ್ಗಳನ್ನೇ ತಗೋಬೇಕು ಯಾವಾಗಲೂ. ಗಾಡಿ ಎಲ್ಲ ಕಂಫರ್ಟೇಬಲ್ ಆಗಿದೆ. ಬಟ್ ಏನಂದರೆ ಒಂದು ಸೈಡ್ ಸ್ವಲ್ಪ ರೈಟ್ ಹ್ಯಾಂಡ್ ಪೇನ್ ಆಗ್ತಿದೆ. ಆಮೇಲೆ ಇಲ್ಲಿ ನೋಡ್ರಿ, ಗಾಡಿ ಈ ಥರ ಏನಾದರೂ ಹ್ಯಾಂಡ್ ಬಿಟ್ನಂದರೆ ಒಂದು ಸೈಡೇ ಎಳ್ಕೊಂಡು ಹೋಗುತ್ತೆ ಗಾಡಿ. ಇದು ನನಗೆ ಭಾಳ ಅಂದರೆ ಭಾಳ ಸ್ವಲ್ಪ ತಲೆನೋವು ಆಗ್ತಿದೆ. ಯಾಕಂದರೆ ಗಾಡಿ ತೊಗೊಂಡು ಇನ್ನೂ 2 days ಆಯ್ತು ಅಷ್ಟೇ. ಬಿದ್ದಿಲ್ಲ, ಗಾಡಿ ಏನು ಕೆಡಿವಿಲ್ಲ, ಗಾಡಿ ಏನೇನು ಕೂಡ ಆಗಿಲ್ಲ. ಜಸ್ಟ್ ಬಂದು ಗಾಡಿ ರೂಮ್ ಮುಂದೆ ನಿಂದ್ರಿಸಿರೋದು. ಈ ಥರ ಏನಾದ್ರು ಗಾಡಿ ಒಂದು ಹ್ಯಾಂಡ್ ಬಿಟ್ನಂದರೆ ಕಂಪ್ಲೀಟ್ ಒಂದೇ ಸೈಡೇ ಎಳ್ಕೊಂಡು ಹೋಗುತ್ತೆ ಗಾಡಿ. ಅದ್ರದ್ದು ಏನು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನಾದ್ರು ಇದೇನೋ, ಏನು ಪ್ರಾಬ್ಲಮ್ಮು ಅಂತೇಳಿ ಏನು ಗೊತ್ತಾಗ್ತಿಲ್ಲ ನನಗೆ. ಇವಾಗ ಸದ್ಯ ಸ್ವಲ್ಪ ಗಾಡಿ ಇಂಜಿನ್ ಸೆಟ್ ಆಗೋವರೆಗೂ ಒಂದು ಮಿನಿಮಮ್ 500 ಕಿಲೋಮೀಟರ್ಸ್ ಹೇಳಿದ್ದಾರೆ, ಏನು ಫಸ್ಟ್ ಸರ್ವೀಸು. ಸೊ ಅಲ್ಲಿವರೆಗೂ 60 ಇಲ್ಲ 70 ಕಿಲೋಮೀಟರ್ಸ್ ಮಾತ್ರನೇ ಹೊಡಿತಿದ್ದೀನಿ. ಜೈ ಶ್ರೀರಾಮ್. ನಿಮ್ಮ ಹತ್ರ ನನ್ನ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂದರೆ ನನಗೆ ಫೀಲ್ ಆಗಿರೋದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕಂದ್ರೆ ಏನು ಶೇರ್ ಮಾಡ್ಬೋದು ಅಂದರೆ, ಕೆಲವೊಂದು ವಿಷಯಗಳಿದ್ದಾವೆ. ನಾನು ಟ್ರಿಪ್ಪಿಗೆ ಹೋಗಿ ವಾಪಸ್ ಬಂದಾಗ ಅಂದರೆ ಕೆಲವೊಂದು ಚಿಕ್ಕಮಂಗ್ಳೂರು ಆಯಿತು, ಕೆಲವೊಂದು ಮಡಿಕೇರಿ ಆಯಿತು, ಸಾಕಷ್ಟು ಆಮೇಲೆ ಕೆಲವೊಂದು ಕಾಶ್ಮೀರಿಗೆ ಒಂದು ಟ್ರಿಪ್ಗಳಿಗಾಯಿತು. ಸುಮಾರು ಪ್ಲೇಸ್ಗಳಿಗೆ ಹೋಗಿ ರಿಟರ್ನ್ ವಾಪಸ್ ಬಂದಾಗ ಕೆಲವೊಂದು ದಿನಗಳಾಗ್ತಾವಲ್ಲ. ಸೊ ಅದಾದಮೇಲೆ ಏನಾಯ್ತು ಅಂದರೆ, ನನಗೆ ರೂಟ್ಗಳ ಬಗ್ಗೆ ನನಗೆ ಅಷ್ಟೊಂದು ನೆನಪಲ್ಲಿ ಇರ್ತಿದ್ದಿಲ್ಲ. ಇವಾಗ ಭಾಳ ಟ್ರಿಪ್ಪಿಗೆ ಹೋಗಿ ಬಂದು ಸುಮಾರು ಒಂದು 2 ತಿಂಗಳಾದಮೇಲೆ ನಾನು ಯಾವ ರೂಟಿನ ಮೇಲೆ ಹೋಗ್ತಿದ್ದೀನಿ, ಯಾವ ರೂಟ್ ಮೇಲೆ ಹೋಗಿ ಬಂದೆ ಅಂತೇಳಿ ಕಂಪ್ಲೀಟಾಗಿ ನನಗೆ ನೆನಪೇ ಇರ್ತಿದ್ದಿಲ್ಲ. ಸೊ ಅದು ಆಮೇಲೆ ಸುಮಾರಷ್ಟು ಸರಿ ನನಗೆ ಆಗ್ತದೆ, ಅಂದರೆ ನನಗೇನಾದರೂ ಮೆಮೊರಿ ಪವರ್ ಕಡಿಮೆ ಇದೆನಾ ಏನೋ ಆ ಥರ ನನಗೆ ಫೀಲ್ ಆಗ್ತಿತ್ತು. ಅದಾದಮೇಲೆ ನನಗೆ ಗೊತ್ತಾಗಿರೋ ವಿಷಯ ಏನಂದರೆ, ನಾವು ಏನು ಮಾಡ್ತೀವಿ ಅಂದರೆ ಸೀದಾ ಮ್ಯಾಪ್ ಹಾಕ್ತೀವಿ. ಮ್ಯಾಪ್ ಹಾಕಿ ಕಂಪ್ಲೀಟಾಗಿ ಅದು ಮ್ಯಾಪ್ ಯಾವ ಥರ ಬರುತ್ತೆ ಆ ಥರ ಈ ಥರ ಈಗ ಹಿಂಗೆ ಹೋಗಿಬಿಡ್ತೀವಿ ಸೀದಾ. ಅದು ಯಾವ ಊರು ಬರುತ್ತೆ, ಏನು ಎಲ್ಲಿ ಬರುತ್ತೆ, ಯಾವ ಊರಲ್ಲಿ ಏನು ಸ್ಪೆಷಲ್ಲು, ಕಂಪ್ಲೀಟಾಗಿ ಅದು ಏನೇನು ಗೊತ್ತಾಗೋದಿಲ್ಲ. ಆಮೇಲೆ ಗೊತ್ತಾಯ್ತು ನನಗೆ, ಇದು ಕಂಪ್ಲೀಟಾಗಿ ನಾವು ಮ್ಯಾಪ್ ಹಾಕ್ಕೊಂಡು ಯಾವುದೇ ಊರ ಬಗ್ಗೆ ಏನು ಇನ್ಫಾರ್ಮೇಷನ್ ತಿಳ್ಕೊಲಾರ್ದೆ
ಯಾವ ಊರಿನ ಬಗ್ಗೆ ಹೆಸರನ್ನು ಕೂಡ ತಿಳ್ಕೊಲಾರ್ದೆ ಸೀದಾ ಹೋಗಿಬಿಡ್ತೀವಲ್ಲ. ಹಂಗಾಗಿ ನಮಗೆ ಆ ಪ್ಲೇಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಆಯಿತು, ಯಾವ ರೂಟಿನ ಮೇಲೆ ಹೋಗಿವಿ ಅಂತೇಳಿ ನೆನಪಿರೋದಿಲ್ಲ ಅಂತೇಳಿ ಗೊತ್ತಾಯಿತು. ಆಮೇಲೆ ಒಂದು ನೆಕ್ಸ್ಟ್ ಬರೋವಂಥ ಟ್ರಿಪ್ಗಳಿಗೆ ನಾನೇನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಗಾಡಿನ ಸ್ಟಾರ್ಟ್ ಮಾಡಬೇಕಾದ್ರೇ ರೂಟ್ ಮ್ಯಾಪನ್ನ ನೋಡ್ಕೊಂಬಿಡೋದು, ಯಾವ ಊರಿನ ಮೇಲೆ ಹೋಗಬೇಕು, ಯಾವ ಥರ ಹೋಗ್ಬೇಕಂತೇಳಿ. ಅದಾದಮೇಲೆ ಕಂಪ್ಲೀಟ್ ರೂಟ್ ಮ್ಯಾಪ್ನ ನೋಡಿ. ಇವಾಗ ಸದ್ಯ ನಾನು ಹೆಂಗೆ ಅಂದರೆ ಕಂಪ್ಲೀಟಾಗಿ ಯಾವ ರೂಟ್ ಮ್ಯಾಪ್ ಹಾಕಿಲ್ಲ, ಏನು ಹಾಕಿಲ್ಲ. ಏನಂದರೆ ರೂಟ್ ಮ್ಯಾಪ್ನ ಹಾಕ್ಲಾರ್ದಂಗೆ ಕಂಟಿನ್ಯೂಸ್ ಆಗಿ ಪರವಾಗಿಲ್ಲ, ಯಾವುದೇ ಏನಾದರೂ ರೂಟ್ ಮಿಸ್ ಆದರೂ ಕೂಡ ಇಲ್ಲಿ ಯಾರೋ ಇರೋರನ್ನ ಒಂದು ಮಾತು ಕೇಳಿದ್ರೆ ಅಂತೂ ನಮ್ಮದೇ ಅಂತೂ ಏನು ಹೋಗೋದಿಲ್ಲ. ಕೇಳ್ಕೊಂಡು ಹೋದರೂ ಕೂಡ 100% ಮೆಮೊರಿ ಆಗಿರುತ್ತೆ. ಯಾವ ರೂಟಿನ ಮೇಲೆ ಹೋಗಿದ್ವಿ, ಯಾವ ದಿನ ಹೋಗಿದ್ವಿ, ಆಮೇಲೆ ಯಾರ್ಯಾರನ್ನ ಕೇಳಿದ್ದೀವಿ ಅಂತ ಆಮೇಲೆ ಕಂಪ್ಲೀಟಾಗಿ ನೆನಪಿರುತ್ತೆ. ಇದು ಅಂತೂ ಫ್ಯೂಚರಲ್ಲಿ ಒಳ್ಳೆ ಒಂದು ಯೂಸ್ ಆಗುವಂಥ ಒಂದು ಇದು ಟಿಪ್ಸು. ಎಲ್ಲರೂ ಕೂಡ ಫಾಲೋ ಮಾಡಿರಿ ಅಂತ ಹೇಳೋದಿಲ್ಲ, ಅವ್ರವ್ರಿಗೆ ಅನುಭವಕ್ಕೆ ಬಂದಾಗನೇ ಫಾಲೋ ಮಾಡೋದು. ನನಗೇನಂದರೆ ನನಗೂ ಕೂಡ ಕೆಲವೊಂದು ವಿಷಯಗಳು ಅನುಭವ ಈ ಥರ ಎಲ್ಲ ರೈಡ್ ಮಾಡಿದ ಮೇಲೇ ಈ ಥರ ಎಲ್ಲ ಅನುಭವ ಆಗಿದ್ದು. ಅಂದರೆ ಸ್ವಲ್ಪ ಬಿಗಿನರ್ಸ್ ಯೂಟ್ಯೂಬಲ್ಲಿ ಕ್ಯಾಮ್ರಾ ಜೊತೆಗೆ ಯಾವ ಥರ ಇಂಟ್ರ್ಯಾಕ್ಷನ್ ಮಾಡಬೇಕು, ಈ ಕ್ಯಾಮ್ರಾ ಜೊತೆ ಯಾವ ಥರ ಮಾತಾಡಬೇಕು ಅಂಥೇಳಿ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಹಂಗಾಗಿ ಏನಂದರೆ ನಾನು ಇರೋದ್ರನ್ನೇ ಫ್ಯಾಕ್ಟಾಗಿ ನಿಮ್ಮ ಹತ್ರ ಎಲ್ಲ ಹೇಳ್ಕೊಳಕ್ಕೆ ಭಾಳ ಟ್ರೈ ಮಾಡ್ತೀನಿ. ಇರೋದ್ರನ್ನ ಎಲ್ಲ ಶೇರ್ ಮಾಡ್ಕೊತೀನಿ. ಸೊ ನನಗೇನು ಅನಿಸಿರೋದು, ಯಾವ್ಯಾವ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ, ಯಾವ್ಯಾವ ಟ್ರಿಪ್ಪಿಗೆ ಕಂಪ್ಲೀಟ್ ಏನೇನು ವ್ಯವಸ್ಥೆ ಇದೆ ಎಲ್ಲ ನಿಮ್ಮ ಹತ್ರನ ಶೇರ್ ಮಾಡ್ಕೊತೀನಿ. ಪ್ಲೇಸ್ ಇಷ್ಟ ಆಯಿತು, ನನ್ನ ಸಂಭಾಷಣೆ ಇಷ್ಟ ಆಯಿತು ಅಂದ್ರೆ ಮಾತ್ರ ಲೈಕ್ ಮಾಡಿರಿ ಅಂತ ಹೇಳ್ತೀನಿ ಅಷ್ಟೇ.